ಕೆಆರ್ನಗರ ಮಹಿಳೆ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಕೋರ್ಟ್ ಮಧ್ಯಂತರ ಜಾಮೀನು ನೀಡಿದ ಬೆನ್ನಲ್ಲೇ ಭವಾನಿ ಎಸ್ಐಟಿ ಮುಂದೆ ಹಾಜರಾಗಿದ್ರು. ಸತತ 4 ಗಂಟೆ ಡ್ರಿಲ್ ನಡೆಸಿದ್ರು ಕೂಡ ತನಿಖೆಗೆ ಸ್ಪಂದಿಸದೆ ಹಾರಿಕೆ ಉತ್ತರ ಕೊಟ್ಟಿದ್ದಾರಂತೆ. ಕೆಆರ್ನಗರ ಮಹಿಳೆ ಕಿಡ್ನಾಪ್ ಪ್ರಕರಣ ಸತತ 4 ಗಂಟೆ ಭವಾನಿಗೆ ಎಸ್ಐಟಿ ಡ್ರಿಲ್. ಮಗನಂತೆ ಅಮ್ಮನು ತನಿಖೆಗೆ ಅಸಹಕಾರ. ಅತ್ಯಾಚಾರ ಕೇಸ್ನಲ್ಲಿ ಅರೆಸ್ಟ್ ಆಗಿರೋ ಮಾಜಿ ಸಂಸದ ಪ್ರಜ್ವಲ್ ತಾಯಿ ಭವಾನಿ ರೇವಣ್ಣ ಎಸ್ಐಟಿ ಮುಂದೆ ಹಾಜರಾದರು. ಕೆಆರ್ನಗರ ಮಹಿಳೆ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಧಿಕಾರಿಗಳು ಪ್ರಶ್ನೆಗಳ ಸುರಿಮಳೆ ಸುರಿಸಿದ್ರು. ಮಗ ಪ್ರಜ್ವಲ್ನಂತೆ ತಾಯಿ ಭವಾನಿ ಕೂಡ ತನಿಖೆಗೆ ಅಸಹಕಾರ ತೋರಿಸುತ್ತಿದ್ದಾರಂತೆ. ಹಾಗಾದ್ರೆ ಎಸ್ಐಟಿ ಅಧಿಕಾರಿಗಳು ನಡೆಸಿದ ಡ್ರಿಲ್ ಹಾಗೂ ಅದಕ್ಕೆ ಭವಾನಿ ರೇವಣ್ಣ ರಿಯಾಕ್ಷನ್ ಹೇಗಿತ್ತು ಅನ್ನೋದನ್ನ ನೋಡೋದಾದ್ರೆ, ಮಗನಂತೆ ಅಮ್ಮನು ತನಿಖೆಗೆ ಅಸಹಕಾರ. ನಾನೇನೂ ಮಾಡಿಲ್ಲ ಎನ್ನುತ್ತಿರೋ ಭವಾನಿ. 4 ಗಂಟೆಗಳ ವಿಚಾರಣೆಯಲ್ಲಿ ಒಂದೇ ಉತ್ತರ, ಕಿಡ್ನಾಪ್ ಪ್ರಕರಣಕ್ಕೂ ನನಗೂ ಸಂಬಂಧವಿಲ್ಲ. ಸತೀಶ್ ಬಾಬಣ್ಣ ರಾಜ್ಗೋಪಾಲ್ ಆಡಿಯೋದಲ್ಲಿರುವ ಭವಾನಿ ಅಮ್ಮ ಯಾರು? ಸತೀಶ್ ಬಾಬಣ್ಣ ರಾಜ್ಗೋಪಾಲ್ ಅವರನ್ನೇ ಕೇಳಿ. ನಾನು ಯಾರಿಗೂ ಹೇಳಿಲ್ಲ ಎನ್ನುತ್ತಿರೋ ಭವಾನಿ. ಪ್ರಜ್ವಲ್ ಎಸ್ಐಟಿ ಸೆಲ್ನಲ್ಲೇ ಇದ್ರೂ ಕೂಡ ಮಗನ ಮುಖ ನೋಡಿ ಮಾತನಾಡಿಸಲು ಆಗದೆ ವಾಪಸ್ ತೆರಳಿದ್ದಾರೆ ಅಂತ ಹೇಳಲಾಗ್ತಿದೆ. ಅಮ್ಮ ವಿಚಾರಣೆಗೆ ಬಂದಿದ್ದ ಮಾಹಿತಿಯನ್ನ ಅಧಿಕಾರಿಗಳ ಮೂಲಕ ಪ್ರಜ್ವಲ್ ತಿಳ್ಕೊಂಡ್ರಂತೆ. ವಿಚಾರಣೆಗೆ ಅಮ್ಮ ಮಗ ಸರಿಯಾಗಿ ಸ್ಪಂದಿಸದೇ ಇರೋದು ಎಸ್ಐಟಿಗೆ ಟೆನ್ಷನ್ ತರಿಸಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ಬೆಂಗಳೂರು. ಕೆಆರ್ನಗರ ಮಹಿಳೆ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಕೋರ್ಟ್ ಮಧ್ಯಂತರ ಜಾಮೀನು ನೀಡಿದ ಬೆನ್ನಲ್ಲೇ ಭವಾನಿ ಎಸ್ಐಟಿ ಮುಂದೆ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಹಾಜರಾಗಿದ್ರು. ಸತತ 4 ಗಂಟೆ ಡ್ರಿಲ್ ನಡೆಸಿದ್ರು ಕೂಡ ತನಿಖೆಗೆ ಸ್ಪಂದಿಸದೆ ಹಾರಿಕೆ ಉತ್ತರ ಕೊಟ್ಟಿದ್ದಾರಂತೆ. ಕೆಆರ್ನಗರ ಮಹಿಳೆ ಕಿಡ್ನಾಪ್ ಪ್ರಕರಣ ಸತತ 4 ಗಂಟೆ ಭವಾನಿಗೆ ಎಸ್ಐಟಿ ಡ್ರಿಲ್. ಮಗನಂತೆ ಅಮ್ಮನು ತನಿಖೆಗೆ ಅಸಹಕಾರ. ಅತ್ಯಾಚಾರ ಕೇಸ್ನಲ್ಲಿ ಅರೆಸ್ಟ್ ಆಗಿರೋ ಮಾಜಿ ಸಂಸದ ಪ್ರಜ್ವಲ್ ತಾಯಿ ಭವಾನಿ ರೇವಣ್ಣ ಎಸ್ಐಟಿ ಮುಂದೆ ಹಾಜರಾದರು. ಕೆಆರ್ನಗರ ಮಹಿಳೆ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಧಿಕಾರಿಗಳು ಪ್ರಶ್ನೆಗಳ ಸುರಿಮಳೆ ಸುರಿಸಿದ್ರು. ಮಗ ಪ್ರಜ್ವಲ್ನಂತೆ ತಾಯಿ ಭವಾನಿ ಕೂಡ ತನಿಖೆಗೆ ಅಸಹಕಾರ ತೋರಿಸುತ್ತಿದ್ದಾರಂತೆ. ಹಾಗಾದ್ರೆ ಎಸ್ಐಟಿ ಅಧಿಕಾರಿಗಳು ನಡೆಸಿದ ಡ್ರಿಲ್ ಹಾಗೂ ಅದಕ್ಕೆ ಭವಾನಿ ರೇವಣ್ಣ ರಿಯಾಕ್ಷನ್ ಹೇಗಿತ್ತು ಅನ್ನೋದನ್ನ ನೋಡೋದಾದ್ರೆ, ಮಗನಂತೆ ಅಮ್ಮನು ತನಿಖೆಗೆ ಅಸಹಕಾರ. ನಾನೇನೂ ಮಾಡಿಲ್ಲ ಎನ್ನುತ್ತಿರೋ ಭವಾನಿ. 4 ಗಂಟೆಗಳ ವಿಚಾರಣೆಯಲ್ಲಿ ಒಂದೇ ಉತ್ತರ, ಕಿಡ್ನಾಪ್ ಪ್ರಕರಣಕ್ಕೂ ನನಗೂ ಸಂಬಂಧವಿಲ್ಲ. ಸತೀಶ್ ಬಾಬಣ್ಣ ರಾಜ್ಗೋಪಾಲ್ ಆಡಿಯೋದಲ್ಲಿರುವ ಭವಾನಿ ಅಮ್ಮ ಯಾರು? ಸತೀಶ್ ಬಾಬಣ್ಣ ರಾಜ್ಗೋಪಾಲ್ ಅವರನ್ನೇ ಕೇಳಿ. ನಾನು ಯಾರಿಗೂ ಹೇಳಿಲ್ಲ ಎನ್ನುತ್ತಿರೋ ಭವಾನಿ. ಪ್ರಜ್ವಲ್ ಎಸ್ಐಟಿ ಸೆಲ್ನಲ್ಲೇ ಇದ್ರೂ ಕೂಡ ಮಗನ ಮುಖ ನೋಡಿ ಮಾತನಾಡಿಸಲು ಆಗದೆ ವಾಪಸ್ ತೆರಳಿದ್ದಾರೆ ಅಂತ ಹೇಳಲಾಗ್ತಿದೆ. ಅಮ್ಮ ವಿಚಾರಣೆಗೆ ಬಂದಿದ್ದ ಮಾಹಿತಿಯನ್ನ ಅಧಿಕಾರಿಗಳ ಮೂಲಕ ಪ್ರಜ್ವಲ್ ತಿಳ್ಕೊಂಡ್ರಂತೆ. ವಿಚಾರಣೆಗೆ ಅಮ್ಮ ಮಗ ಸರಿಯಾಗಿ ಸ್ಪಂದಿಸದೇ ಇರೋದು ಎಸ್ಐಟಿಗೆ ಟೆನ್ಷನ್ ತರಿಸಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ಬೆಂಗಳೂರು.